ಶಿವ ಮುಂಜಾನೆಯ ಜಪಯಜ್ಞ ಸೆಷನ್ ಮತ್ತೆ ಶ್ರೀಮದ್ ಭಾಗವತಂ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಜಪ ಮಾಡಿದ ಎಲ್ಲ ಭಕ್ತರಿಗೂ ನನ್ನ ವಂದನೆಗಳನ್ನ ಅರ್ಪಿಸ್ತಾ ಒಂದು ಸಣ್ಣ ಕೀರ್ತನೆಯೊಂದಿಗೆ ಶ್ರೀಮದ್ ಭಾಗವತಂ ಕಥೆಯನ್ನು ಸ್ಟಾರ್ಟ್ ಮಾಡೋಣ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಕಪಿಜನ ವಲ್ಲಭ ಗಿರಿವರಧಾರಿ. ಜಯ ರಾಧಾ ಮಾಧವ ಕುಂಜ ವಿಹಾರಿ ಗೋಪಿಚನ ವಲ್ಲಭ ಗಿರಿವರಧಾರಿ. ಯಶೋದಾನಂದನ ಬ್ರಜ ಜನ ರಂಜನ ಯಶೋದಾನಂದನ ಬ್ರಜ ಜನ ರಂಜನ ಯಮುನಾ ತೀರವನಚಾರಿ ಯಮುನಾ ತೀರವನಚಾರಿ. ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ. ಹರಿ ಕೃಷ್ಣ 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 ಹರಿ ಹರಿ ಹರೆ ರಾಮ ರಾಮ್ ರಾಮ್ ಹರಿ ಹರಿ. ಹರೆ ಕೃಷ್ಣ 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 ಹರೆ ಹರಿ ಹರೆ ರಾಮ ರಾಮ್ ರಾಮ್ ಹರಿ ಹರಿ. ಹರೆ ಕೃಷ್ಣ 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 ಹರೆ ಹರಿ ಹರೆ ರಾಮ ರಾಮ್ ರಾಮ್ ಹರಿ ಹರಿ. ಹರೆ ಕೃಷ್ಣ 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 ಹರೆ ಹರಿ ಹರೆ ರಾಮ ರಾಮ್ ಹರಿ ಹರಿ. ಹರೆ ಕೃಷ್ಣ 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 ಹರೆ ಹರಿ ಹರೆ ರಾಮ ರಾಮ್ ಹರಿ ಹರಿ. ರಾಧಾ ಮಾಧವ ಜಯ ರಾಧಾ ಮಾಧವ ರಾಧಾ ಮಾಧವ ರಾಧಾ ಮಾಧವ ರಾಧೆ. ಜಯ ರಾಧಾ ದಾಮೋದರ ರಾಧಾ ದಾಮೋದರ ರಾಧಾ ದಾಮೋದರ ರಾಧೆ. ಜಯ ಜಯ ಪ್ರಭುಪಾದ ಪ್ರಭುಪಾದ ಜಯ ಜಯ ಪ್ರಭುಪಾದ ಜಯ ಜಯ ಗುರುದೇವ್ 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 ಜಯ ಜಯ ಗುರುದೇವ್. ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತ್ಯ ಗೌರ ಹರಿ ಹರಿ ಬೋಲ್. कलियुग धर्म श्री कृष्ण संकीर्तन की जय. श्रील प्रभुपाद की जय. पतित पावन गुरु महाराज की जय. अनंत कोटि वैष्णव वृंद की जय. ಹರೇ ಕೃಷ್ಣ. ಸೊ ಇವತ್ತು ನನಗೆ ಕೊಟ್ಟಿರುವಂತಹ ಶ್ಲೋಕ ಸ್ಕಂದ 1 ಅಧ್ಯಾಯ 19 ಶ್ಲೋಕ 20. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತದೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಗವತಿ ಭಕ್ತಿ ನೈಷ್ಠಿಕಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶ್ಲೋಕ ಹೀಗಿದೆ. ನಾವಾ ಇದಂ ರಾಜರ್ಷಿವರ್ಯ ಚಿತ್ರಂ ಭವತ್ಸು ಕೃಷ್ಣಂ ಸಮಾನುವರ್ತಷು ವರ್ತೇಷು ಯದ್ಯಾಸಾನಂ ರಾಜಕಿರೀಟಜುಷ್ಯಂ ಸದ್ಯೋ ಜಿಹು ಭರ್ಗವತ್ಪರ್ಶ್ಯ ಕಾಮಃ. ಪದದಿಂದ ಪದ. ನ ಅಲ್ಲ, ವಾ ಇದರಂತೆ, ಇದಂ ಇದು, ರಾಜರ್ಷಿಗಳಲ್ಲಿ, ವರ್ಯ ಶ್ರೇಷ್ಠನೇ, ಚಿತ್ರಂ ಆಶ್ಚರ್ಯಕರವು, ಭವತ್ಸು ತಮ್ಮೆಲ್ಲರಲ್ಲಿ, ಕೃಷ್ಣಂ ಶ್ರೀಕೃಷ್ಣನನ್ನು, ವರ್ತೇಷು ಕಟ್ಟುನಿಟ್ಟಾಗಿ ಅನುಸರಿಸಿ ನಡೆಯುವವರ ಸಾಲಿನ, ಹೇ ಯಾರು, ಅಧ್ಯಾಸನಂ
ಸಿಂಹಾಸನವನ್ನು, ರಾಜಕಿರೀಟ, ರಾಜಮುಕುಟದಿಂದ ಜುಷ್ಟಂ ಅಲಂಕೃತವಾದ ಸದ್ಯ ಕೂಡಲೇ ಜುಹುಹು ತ್ಯಜಿಸಿದರು. ಭಗವತ್ ದೇವೋತ್ತಮ ಪುರುಷನ ಪಾರ್ಶ್ವಕಾಮಃ ಸಹವಾಸವನ್ನು ಪಡೆಯಲು ಬಯಸುವವರಾಗಿ. ಅನುವಾದ: ಋಷಿಗಳು ನುಡಿದರು, ಕಟ್ಟುನಿಟ್ಟಾಗಿ ಭಗವಾನ್ ಶ್ರೀಕೃಷ್ಣ ಪಥದಲ್ಲಿರುವ ಪಾಂಡುವಂಶದ ಸಕಲ ರಾಜ ಋಷಿಗಳಲ್ಲಿ ಪ್ರಮುಖನಾದವನೇ, ದೇವೋತ್ತಮ ಪುರುಷನೊಡನೆ ಶಾಶ್ವತವಾದ ಸಂಬಂಧವನ್ನು ಹೊಂದುವ ಸಲುವಾಗಿ ನೀನು ಅನೇಕ ರಾಜರ ಮುಕುಟಗಳಿಂದ ಅಲಂಕೃತವಾದ ಸಿಂಹಾಸನವನ್ನು ತ್ಯಜಿಸುತ್ತಿರುವುದರಲ್ಲಿ ಆಶ್ಚರ್ಯವೇನಿಲ್ಲ. ಭಾವಾರ್ಥ ಓದ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ನಮ್ಮ ಗುರು ಹಿರಿಯರಿಗೆ ವಂದನೆಗಳನ್ನು ಅರ್ಪಣೆ ಮಾಡ್ತಾ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕೆಯ ಚಷ್ಕುರುಂ ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂಕಿತಂ. ವಂದೇಹಂ ಶ್ರೀ ಗುರು ಶ್ರೀಯುತಪದ ಕಮಲಂ ಶ್ರೀ ಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮೋ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಾಮಿನಿ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಮೋ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತಿ ಜಯಪತಾಯ ಸ್ವಾಮಿ ನಾಮಿನಿ. ನಮೋ ಆಚಾರ್ಯ ಪಾದಾಯ ನಿತ್ಯಾಯ ಕೃಪಪದಾಯ ಗೌರವಕಥಾಯ. ಹರೇ ಕೃಷ್ಣ. ಮೊದಲು ಇಲ್ಲಿ ನೆಲೆದಿರೋ ಎಲ್ಲ ಭಕ್ತರಿಗೂ ಮತ್ತೆ ನನ್ನ ಹಿರಿಯ ಲೀಡರ್ಸ್ಗೂ ಪಾದಾಭಿವಂದನೆ ಮಾಡ್ತಾ ಮತ್ತೊಮ್ಮೆ ಅನುವಾದ ನೋಡುತ್ತಾ ಭಾವಾರ್ಥವನ್ನು ಓದುತ್ತಾ ನಾವು ಎಕ್ಸ್ಪ್ಲೇನ್ ತಿಳ್ಕೊಳ್ಳೋಣ. ಇವತ್ತಿನ ಶ್ಲೋಕದಲ್ಲಿ ಏನ್ ಹೇಳ್ತಿದ್ದಾರೆ ಪ್ರಭುಪಾದರು, ನಮ್ಗೆ ಏನು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ, ನಾವು ಯಾವ ರೀತಿ ಜೀವನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಅನುವಾದ: ಋಷಿಗಳು ನುಡಿದರು, ಕಟ್ಟುನಿಟ್ಟಾಗಿ ಭಗವಾನ್ ಶ್ರೀಕೃಷ್ಣ ಪಥದಲ್ಲಿರುವ ಪಾಂಡು ವಂಶದ ಸಕಲ ರಾಜ ಋಷಿಗಳಲ್ಲಿ ಪ್ರಮುಖನಾದವನೇ, ದೇವೋತ್ತಮ ಪುರುಷನೊಡನೆ ಶಾಶ್ವತವಾದ ಸಂಬಂಧವನ್ನು ಹೊಂದುವ ಸಲುವಾಗಿ ನೀನು ಅನೇಕ ರಾಜರ ಮುಕುಟಗಳಿಂದ ಅಲಂಕೃತವಾದ ಸಿಂಹಾಸನವನ್ನು ತ್ಯಜಿಸಿರುವುದರಲ್ಲಿ ಆಶ್ಚರ್ಯವೇನಿಲ್ಲ. ಭಾವಾರ್ಥ: ತಾವು ಹೊಂದಿರುವ ತಾತ್ಕಾಲಿಕ ಹುದ್ದೆಗಳೇ ಜೀವನದ ಅತ್ಯುನ್ನತ ಐಹಿಕ ಲಾಭವೆಂದು ರಾಜಕೀಯ ಆಡಳಿತಾಧಿಕಾರಿಗಳನ್ನು ಹೊಂದಿರುವ ಮೂಢ ರಾಜಕಾರಣಿಗಳು ಭಾವಿಸುತ್ತಾರೆ. ಆದ್ದರಿಂದಲೇ ಅವರು ಜೀವನದ ಕೊನೆಯ ಕ್ಷಣದವರೆಗೂ ಆ ಹುದ್ದೆಗಳಲ್ಲಿ ಅಂಟಿಕೊಂಡಿರುತ್ತಾರೆ. ಭಗವಂತನ ಶಾಶ್ವತ ಧಾಮದಲ್ಲಿ ಅವನ ಸಹಚರರಲ್ಲಿ ಒಬ್ಬನಾಗಿ ಮುಕ್ತಿ ಸಾಧಿಸುವುದು ಜೀವನದ ಗರಿಷ್ಠ ಲಾಭ ಎಂಬುದು ಅವರು ಅರಿಯರು. ಮಾನವ ಜನ್ಮ ಇರುವುದೇ ಈ ಗುರಿ ಸಾಧನೆಗಾಗಿ. ಅವನ ಶಾಶ್ವತ ಧಾಮವಾದ ಭಗವದ್ಧಾಮಕ್ಕೆ ಮರಳುವುದೇ ಪರಮ ಸಾಧನೆ ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ನಮಗೆ ಅನೇಕ ಸಾರಿ ಆಶ್ವಾಸನೆ ಎತ್ತಿದ್ದಾನೆ. ಪ್ರಹ್ಲಾದ ಮಹಾರಾಜನು ಶ್ರೀ ನರಸಿಂಹ ದೇವರನ್ನು ಪ್ರಾರ್ಥಿಸುತ್ತಾ ಹೇಳಿದನು. ಸೊ ಈ ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ನಮ್ಗೆ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಗೆ ಇವಾಗ ನೋಡ್ತಾ ಇದ್ವಿ ಜನರಲಿ ಏನಂದ್ರೆ ಈ ಅಧಿಕಾರದಲ್ಲಿ ಇರುವವರು ಅಂದ್ರೆ ಈ ಪ್ರೆಸಿಡೆಂಟ್ಶಿಪ್ ಇರೋದು ಅಥವಾ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಈ ರಾಜಕೀಯದಲ್ಲಿ ಇರುವವರು. ನಾವು ಎಕ್ಸಾಂಪಲ್ ತಗೋಬೇಕಾದ್ರೆ ನಮ್ಮ ಕರ್ನಾಟಕದಲ್ಲೇ ನೋಡ್ಬೋದು, ಒಬ್ರು ತುಂಬಾ ಹಿರಿಯರು, ಆಲ್ರೆಡಿ ತುಂಬಾ ಏಜ್ ಆಗಿದೆ, ಆಲ್ಮೋಸ್ಟ್ 80+ ಇಲ್ಲ 90+ ಆಗಿದೆಯೋ ಗೊತ್ತಿಲ್ಲ, ನನಗೆ ಕರೆಕ್ಟಾಗಿ ಏಜ್ ಗೊತ್ತಿಲ್ಲ. ಅವರು ಒಂದು ಉತ್ತಮವಾದ ಹುದ್ದೆಯನ್ನು ಅಲಂಕರಿಸಿದ್ದರು ನಮ್ಮ ಭಾರತದ ಸಂವಿಧಾನದಲ್ಲಿ. ಆದ್ರೂ ಕೂಡ ಮತ್ತೆ ಆ ಸ್ಟೇಜ್ ಆಗಿ ಅವ್ರು ರಿಟೈರ್ಮೆಂಟ್ ತಗೊಳ್ಳಿಲ್ಲ. ಆದ್ರೂ ಮತ್ತೆ ಈ ಲೋಕಲ್ ಎಲೆಕ್ಷನ್ ಕೂಡ ಮತ್ತೆ ಅವರು ಪಾರ್ಟಿಸಿಪೇಟ್ ಮಾಡಿ ಗೆಲ್ಲೋದಕ್ಕೆ ನೋಡಿದ್ರು, ಆದ್ರೆ ಸೋಲಾಯ್ತು.
ಸೊ ಇಲ್ಲಿ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಎಷ್ಟೋ ಜನ ನಮ್ಮ ಗುರು ಮಹಾರಾಜ್ದು ನಾನು ಲೆಕ್ಚರ್ ಕೇಳ್ತಾ ಇದ್ದೆ, ಅದ್ರಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರು. ರಾಣಿ ಎಲಿಜಬೆತ್ ಎರಡನೇ ರಾಣಿ ಎಲಿಜಬೆತ್ ಅವರು ಅವರ ಕೊನೆಯ ದಿನವರೆಗೂ ಕೂಡ ಅವರು ಆ ಸಿಂಹಾಸನವನ್ನು ಅಂದ್ರೆ ಅವರ ಸ್ಥಾನವನ್ನು ಉಳಿಸ್ಕೊಂಡಿದ್ದಾರೆ. ಅಂದ್ರೆ ಅವ್ರಿಗೆ 96 ವರ್ಷ ವಯಸ್ಸಾಗಿತ್ತು, ಆದ್ರೂ ಕೂಡ ಅವರು ಅವರ ಸ್ಥಾನವನ್ನು ಬಿಟ್ಟಿರ್ಲಿಲ್ಲ, ಅವ್ರ ಸ್ಥಾನದಲ್ಲಿದ್ರು. ಅವರು ಸತ್ತಾಗ ಎಲ್ಲ ಹಿರಿಯ ಅಧಿಕಾರಿಗಳು ಹೋದ್ರು, ಅಂದ್ರೆ ಅವರ ಸ್ಥಾನದಲ್ಲಿದ್ರು. ಅಂದ್ರೆ ಅವರು ಅರ್ಥ ಮಾಡ್ಕೊಳ್ಳಿಲ್ಲ. ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಮೂಢ ರಾಜಕಾರಣಿಗಳು ಏನಂತ ಭಾವಿಸ್ತಾರೆ ಅಂದ್ರೆ, ಜೀವನದ ಅತ್ಯುನ್ನತ ಐಹಿಕ ಲಾಭವೆಂದು ರಾಜಕೀಯ ಆಡಳಿತದಾರಗಳನ್ನು ಹೊಂದಿರೋ ಮೂಢ ರಾಜ್ಯಗಳು ಭಾವಿಸ್ತಾರೆ. ಅಂದ್ರೆ ಈ ತಾತ್ಕಾಲಿಕವಾದ ಈ ಟೆಂಪರವರಿ ಪ್ಲೇಸಸ್ ಏನಿದೆ, ಡೆಸಿಗ್ನೇಷನ್ ಅದೆಲ್ಲ ಏನಿದೆ, ಅದೇ ಅತ್ಯಂತವಾದ ಜೀವನದ ಉದ್ದೇಶ ಅಂತ ತಿಳ್ಕೊಳ್ತಾರೆ ಅಂತ ಯಾರು ಈ ಮೂಢ ರಾಜಕಾರಣಿಗಳು ಭಾವಿಸುತ್ತಾರೆ. ಆದ್ರಿಂದಲೇ ಅವ್ರು ಏನ್ ಮಾಡ್ತಾರೆ, ಅವರ ಜೀವನದ ಕೊನೆಯ ದಿನವರೆಗೂ ಕೂಡ ಅವರ ಆಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಬೀಳ್ತಾ ಇರ್ತಾರೆ. ಅವ್ರಿಗೆ ಏನು ಜಿಗುಪ್ಸೆ ಅನ್ನೋದು ಬರೋದೇ ಇಲ್ಲ ಅವ್ರಿಗೆ. ಅವರ ಜೀವನದ ಪ್ರಾಮುಖ್ಯವಾದ ಉದ್ದೇಶ ಏನು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು, ಜೀವನದ ಉದ್ದೇಶ ಏನಂದ್ರೆ ಭಗವಂತನ ಶಾಶ್ವತ ಧಾಮದಲ್ಲಿ ಒಬ್ಬನಾಗಿ ಮುಕ್ತಿ ಸಾಧಿಸುವುದು, ಅಥವಾ ಭಗವಂತನ ಸೇವಕನಾಗಿ ನಾವು ಪ್ರಯತ್ನ ಪಡೋದು, ಭಗವಂತನಿಗೆ ಸೇವಕನಾಗಿ ಕೆಲಸ ಮಾಡೋದು, ಅದನ್ನ ನಾವು ಪ್ರಯತ್ನ ಮಾಡೋದು, ಅದೇ ಜೀವನದ ಉತ್ತಮವಾದ ಕೆಲಸ. ಅದನ್ನ ಬಿಟ್ಬಿಟ್ಟು ನಾವೇನ್ ಮಾಡ್ತೀವಿ, ನಮ್ಮ ಡೆಸಿಗ್ನೇಷನ್, ನಮ್ಮ ಏನು ಕೆಲ್ಸಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಪ್ರಮೋಷನ್ಸ್, ಅಲ್ಲಿ ಅದೇ ಸ್ಥಾನದಲ್ಲಿ ಇರಬೇಕು, ನಾವು ಒಳ್ಳೆ ಪೊಸಿಷನ್ ಉಳಿಸ್ಬೇಕು ಅನ್ನೋದಕ್ಕೆ ಅದಕ್ಕೆ ಡೇ ಅಂಡ್ ನೈಟು ಕಷ್ಟಪಡೋದು, ಇದೆಲ್ಲ ನಡೀತಾ ಇರುತ್ತೆ. ಅದಕ್ಕೆ ಇಲ್ಲಿ ಪ್ರಭುಪಾದ್ರು ಏನ್ ಹೇಳ್ತಾ ಇದ್ರೆ, ಪ್ರಭುಪಾದ್ರು ಮತ್ತೆ ಋಷಿಗಳೆಲ್ಲ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಜೀವನದ ಉದ್ದೇಶ ತಿಳ್ಕೊಳ್ದಿರಾ ಭಗವಂತನ ಶಾಶ್ವತವಾದ ನಮ್ಮ ಜೀವೇರ ಸ್ವರೂಪವೇ ನಿತ್ಯರ ಕೃಷ್ಣ ದಾಸ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಜೀವನದ ಸ್ವರೂಪ ಏನಂದ್ರೆ ಕೃಷ್ಣನ ನಿತ್ಯ ದಾಸನಾಗಿರುವುದು. ಅದನ್ನ ಬಿಟ್ಬಿಟ್ಟು ನಾವು ಈ ಟೆಂಪರರಿ ಆಗಿರುವಂತಹ ಈ ಭೌತಿಕ ಕಾಲದಲ್ಲಿ ಏನಿದೆ ಅಶಾಶ್ವತವಾದದ್ದು, ಶಾಶ್ವತನೇ ಅಲ್ಲ ಅದು, ಅದನ್ನ ನಾವು ಹುಡುಕೊಂಡು ಅದನ್ನ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಬೀಳ್ತಾ ಇರ್ತೀವಿ. ಸೊ ಇಲ್ಲಿ ಋಷಿ ಮುನಿಗಳಿಗೆ ಗೊತ್ತು ಏನಂದ್ರೆ, ಈ ಅವ್ರಿಗೆ ಆಶ್ಚರ್ಯ ಏನಿಲ್ಲ ಅಂತ ಹೇಳ್ತಾರೆ. ನಾವು ಅನುವಾದದಲ್ಲಿ ನೋಡಿದ್ವಿ, ಯಾರು ಪರೀಕ್ಷಿತ ಮಹಾರಾಜ ಅನೇಕ ರಾಜರ ಮುಕುಟಗಳಿಂದ ಅಲಂಕೃತವಾದ ಸಿಂಹಾಸನವನ್ನೊಂದು, ಅಂದ್ರೆ ಇಲ್ಲಿ ಎಲ್ಲ ರಾಜರು ಒಂದು ಆಸನದಲ್ಲಿ ಇದ್ರು ಅಂತ ಅರ್ಥ ಅಲ್ಲ. ಅಂದ್ರೆ ಇವರು ಚಕ್ರವರ್ತಿ ಆಗಿದ್ರು. ಯಾರು ಇಡೀ ವಿಶ್ವಕ್ಕೆ, ಈ ಭೂಮಂಡಲಕ್ಕೆ ಚಕ್ರವರ್ತಿ ಆಗಿದ್ರು ಪರೀಕ್ಷಿತ ಮಹಾರಾಜ. ಅವರ ಅಂಡರಲ್ಲಿ ತುಂಬಾ ರಾಜರು ಇದ್ರು, ಬೇರೆ ಬೇರೆ. ಇವಾಗ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಹೇಗಿರ್ತಾರೆ ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜರಿದ್ರು. ಅವರೆಲ್ಲರೂ ಪರೀಕ್ಷಿತ ಮಹಾರಾಜನ ಪ್ರಮುಖವಾಗಿ ಅಂದ್ರೆ ಚಕ್ರವರ್ತಿಯಾಗಿ ಇದ್ ಮಾಡ್ಕೊಂಡು ಅವ್ರಿಗೆ ಸೇವೆಗೊಳ್ತಾ ಇದ್ರು, ಅವರ ಆಳ್ವಿಕೆಗೆ ಅನುಕೂಲವಾಗಿ ಇದ್ರು. ಸೊ ಆದ್ರಿಂದ ಅಂತಹ ಸಿಂಹಾಸನವನ್ನು ನೋಡಿ, ಎಂತ ದೊಡ್ಡ ಸ್ಥಾನ ಅಲ್ವಾ ಅದು, ಚಕ್ರವರ್ತಿ ಆಗಿರೋದು ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ. ಈ ಪಾಂಡವರೆಲ್ಲರೂ ಕೂಡ ಚಕ್ರವರ್ತಿ ಆಗಿದ್ರು. ಇಲ್ಲಿ ಹೇಳ್ತಾ ಇದ್ರೆ ಋಷಿಗಳೆಲ್ಲ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀ ಪಾಂಡು ರಾಜರ ಪ್ರಮುಖನಾದವನು ಅಂತ ಹೇಳ್ತಾರೆ. ಪರೀಕ್ಷಿತ ಮಹಾರಾಜ ಪಾಂಡು ವಂಶಕ್ಕೆ ಪ್ರಮುಖನಾದವನು ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಹಿಂದಿನ ಶ್ಲೋಕಗಳಲ್ಲಿ ತುಂಬಾ ಚರ್ಚೆ ಮಾಡಿದ್ದೀವಿ, ಎಂತ ಭಕ್ತರಾಗಿದ್ರು, ಮತ್ತೆ ಅವರು ಹುಟ್ಟಕ್ ಮೊದ್ಲೇನೆ ಭಗವಂತನ ಮುಖ ದರ್ಶನವನ್ನು ಮಾಡಿದ್ರು ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ. ಸೊ ಅಂತ ಪ್ರಮುಖರಾದಂತಹ ಪರೀಕ್ಷಿತ ಮಹಾರಾಜ ನಮ್ಗೆ ಏನು ಆಶ್ಚರ್ಯ ಆಗೋದಿಲ್ಲ ನೀವು ಈ ಸಿಂಹಾಸನವನ್ನ ತೊರೆದಿರೋದು ಅಂತ. ಯಾಕೆ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಭಕ್ತರಾಗಿದ್ರು ಪಾಂಡು ಮಹಾರಾಜರು. ಅವರೆಲ್ಲ ತುಂಬಾ ದೊಡ್ಡರಾಗಿದ್ರು. ಅದಕ್ಕೆ ನಾನು ಒಂದು ಫಾಸ್ಟ್ ಟೈಮ್ ನನ್ಗೆ ಜ್ಞಾಪಕ ಬರ್ತಾ ಇದೆ. ಏನಂತ ಹೇಳಿದ್ರೆ, ಒಂದ್ಸಲಿ ಈ ಯುದ್ಧ ಎಲ್ಲ ಆದ್ಮೇಲೆ, ಈ ಕುರುಕ್ಷೇತ್ರ ಯುದ್ಧ ಇದೆಯಲ್ಲ, ಅದು ಕುರುಕ್ಷೇತ್ರ ಯುದ್ಧ ಎಲ್ಲ ಆದ್ಮೇಲೆ ಒಂದ್ಸಲಿ ಅರ್ಜುನ ದ್ವಾರಕೆಗೆ ಹೋಗಿರ್ತಾರೆ. ದ್ವಾರಕೆಗೆ ಹೋದಾಗ ಅವರು ದ್ವಾರಕೆಗೆ ಹೋಗಿ ಅಲ್ಲಿ ಸ್ವಲ್ಪ ದಿನ ಇರ್ತಾರೆ. ಅವಾಗ ಒಂದು ದಿನ ವಿಶ್ರಾಂತಿ ತಗೊಳ್ತಾ ಇರೋವಾಗ ಅರ್ಜುನ ಊಟದ ಸಮಯ ಆಗಿರುತ್ತೆ, ಭೋಜನದ ಸಮಯ ಆಗಿರುತ್ತೆ. ಅವಾಗ ಕೃಷ್ಣ ಮತ್ತೆ ಅವರ ರಾಣಿಯವರೆಲ್ಲ ಭೋಜನಾಲಯಕ್ಕೆ ಕರೆಯೋದಕ್ಕೆ ಯಾರು ಅರ್ಜುನನ ಕರೀರಿ ಅಂತ ಹೇಳ್ಬಿಟ್ಟು, ಅದೇ ಸಮಯಕ್ಕೆ ಕೂಡ ನಾರದ್ರು ಕೂಡ ಬಂದಿರ್ತಾರೆ ಅಲ್ಲಿ.
ಅವಾಗ ನಾರದರಿಗೆ ಹೇಳ್ತಾರೆ. ಯಾಕಂದ್ರೆ ನಾರದ ಒಂದು ಮೈಂಡಲ್ಲಿ ಒಂದು ಡೌಟ್ ಇಟ್ಕೊಂಡ್ ಬಂದಿರ್ತಾರೆ. ಏನಂತ ಹೇಳಿದ್ರೆ, ಈ ಪಾಂಡುಪುತ್ರರಲ್ಲಿ ಅಂದ್ರೆ 5 ಜನ ಪಾಂಡುಪುತ್ರ ಇದ್ದಾರಲ್ಲ, ಅದರಲ್ಲಿ ದೊಡ್ಡ ಭಕ್ತರು ಯಾರು, ಕೃಷ್ಣನ್ಗೆ ದೊಡ್ಡ ಭಕ್ತರು ಯಾರು ಅನ್ನೋದನ್ನ ತಿಳ್ಕೊಬೇಕು ಅಂತ ಬಂದಿರ್ತಾರೆ. ನಿಮ್ಗೆ ಗೊತ್ತಿದೆ, ಕೃಷ್ಣ ಡೈರೆಕ್ಟ್ ಆಗಿ ಆನ್ಸರ್ ಕೊಡೋದಿಲ್ಲ. ಅವರು ಒಂದು ಎಕ್ಸಾಂಪಲ್ ತರ ಆನ್ಸರ್ ಕೊಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಸೊ ಈ ಉದ್ದೇಶದಿಂದ ಬಂದಿದ್ದಾರ ಇವರು, ಸರಿ ಅಂತ ಹೇಳ್ಬಿಟ್ಟು ಅರ್ಜುನ್ ನಾರದರಿಗೆ ಹೇಳ್ತಾರೆ. ವಿಶ್ರಾಂತಿ ಗೃಹದಲ್ಲಿ ಅರ್ಜುನ ವಿಶ್ರಾಂತಿ ತಗೊಳ್ತಾ ಇದ್ದಾರೆ, ಅವ್ರನ್ನ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಊಟ ಮಾಡ್ಲಿಕ್ಕೆ ಅಂದ್ರೆ ಭೋಜನ ಅಲ್ಲಕ್ಕೆ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ನಾರದ ಅವರ ವಿಶ್ರಾಂತಿ ಗೃಹಕ್ಕೆ ಹೋಗ್ತಾರೆ. ಅಲ್ಲಿ ಹೋದ್ರೆ ಅರ್ಜುನ ನಿದ್ದೆ ಮಾಡ್ತಾ ಇರ್ತಾರೆ. ನಿದ್ದೆ ಮಾಡ್ತಾ ಇದ್ರು ಸರಿ ಎಪ್ಸೋಣ ಅಂತ ಅವ್ರ ಹತ್ರ ಹೋಗಿದ ತಕ್ಷಣ ಅವರ ಉಸಿರಿನಿಂದ ಮತ್ತೆ ಅವರ ರೋಮಗಳಿಂದ, ಈ ಮೈ ಮೇಲೆ ಕೈ ಮೇಲೆ ಎಲ್ಲ ಎಷ್ಟು ರೋಮಗಳಿದೆ, ಆ ರೋಮಗಳಿಂದ ಕೃಷ್ಣ 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 ಅಂತ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಅವ್ರಿಗೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಂತ ಹೇಳಿದ್ರೆ, ಏನು ಅರ್ಜುನ ನಿದ್ದೆ ಮಾಡ್ತಾ ಇದ್ದಾರೆ, ನಿದ್ದೆಯಲ್ಲೂ ಕೂಡ ಕೃಷ್ಣ 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 ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ. ನಾರದರಿಗೆ ತುಂಬಾ ಸಂತೋಷ ಆಗ್ಬಿಟ್ಟು ಅಲ್ಲೇ ಕುಣಿಯೋದಕ್ಕೆ ಶುರು ಮಾಡ್ತಾರೆ. ಎಷ್ಟೊತ್ತಾದ್ರೂ ಅವ್ರು ಬರೋದೇ ಇಲ್ಲ. ಅವಾಗ ಕೃಷ್ಣ ಏನ್ ಮಾಡ್ತಾರೆ, ಸರಿ ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬೇರೆ ರಾಣಿಗಳನ್ನ ಕಳಿಸ್ತಾರೆ. ಅಂದ್ರೆ ಫಸ್ಟ್ ಅವರ ಮಕ್ಕಳನ್ನ ಕಳಿಸ್ತಾರೆ, ಆಮೇಲೆ ರಾಣಿಯರನ್ನ ಕಳಿಸ್ತಾರೆ. ಅವ್ರು ಯಾರು ಹೋದ್ರು ಕೂಡ ಅಲ್ಲೇ ಇದ್ಬಿಡ್ತಾರೆ. ಅವರು ಕೂಡ ಭಾವೋದ್ವೇಗ ಆಗ್ಬಿಡ್ತಾರೆ. ಅಂದ್ರೆ ಅರ್ಜುನನ ಆ ಉಸಿರಿನಲ್ಲಿ ಅಥವಾ ಆ ರೋಮಗಳಲ್ಲಿ ಕೂಡ ಕೃಷ್ಣ, ಗೋವಿಂದ, ನಾರಾಯಣ ಹೀಗೆ ಕೃಷ್ಣನ ಹಲವಾರು ಹೆಸರುಗಳು ಬರ್ತಾ ಇರುತ್ತೆ. ಕೃಷ್ಣ 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 ಅಂತ ಸೌಂಡ್ ಬರ್ತಾ ಇರುತ್ತೆ. ಅವ್ರ ನಿದ್ದೆಯಲ್ಲೂ ಕೂಡ ಆ ಉಸಿರಿನಲ್ಲಿ ಆ ತರ ಬರ್ತಾ ಇರುತ್ತೆ. ಆ ಬಗ್ಗೆ ನಾರದರಿಗೆ ಗೊತ್ತಾಗ್ಬಿಡುತ್ತೆ, ಓ ಇವ್ರು ಎಂತ ದೊಡ್ಡ ಭಕ್ತರು ಅಂತ. ಕೃಷ್ಣ ನೋಡಿ ಯಾವ ರೀತಿ ಆನ್ಸರ್ಸ್ ಕೊಡ್ತಾರೆ ಅಲ್ವಾ. ಹಾಗೆ ನಾವು ಈಗ ಅರ್ಥ ಮಾಡ್ಕೋಬಹುದು, ಈ ಪಾಂಡವರು ಎಷ್ಟು ದೊಡ್ಡ ಭಕ್ತರಾಗಿದ್ದರು ಅಂತ. ಅವರು ಸದಾ ಕೃಷ್ಣನನ್ನ ನೆನೆಸ್ಕೊಂತ ಎಂತ ಸಿಚುವೇಶನ್ ಆಗಿದೆ, ಸಂತೋಷದಲ್ಲಿ ಕೂಡ ಕೃಷ್ಣನನ್ನು ನೆನೆಸ್ಕೊಳ್ಳೋರು, ದುಃಖದಲ್ಲಿರೋರು ಕೂಡ ಕೃಷ್ಣನನ್ನು ನೆನೆಸ್ಕೊಳ್ಳೋರು, ಆ ತರ ಇರುವರು. ಆದ್ರಿಂದನೇ ಆ ತರ ವಂಶದಲ್ಲಿ ಬಂದಿರುವಂತ ಪರೀಕ್ಷಿತ ಮಹಾರಾಜ ಸಿಂಹಾಸನ ತೊರೆಯುವುದು ಆಶ್ಚರ್ಯಕರ ಅಲ್ಲ ಅಂತ ಇಲ್ಲಿ ಋಷಿಗಳು ಹೇಳ್ತಾ ಇದ್ದಾರೆ ಅಲ್ವಾ. ಇದನ್ನೇ ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳ್ತಾ ಇರ್ತಾರೆ, ಯಾವ ರೀತಿ ನಾವು ಕೃಷ್ಣನನ್ನ ಸೇವೆಯನ್ನ ಮಾಡ್ಕೋಬಹುದು. ಬೀಜ ಪದಾಪಿತ ಅಂತಾನು ಹೇಳ್ತಾರೆ. ಯಾಕಂದ್ರೆ ಭಗವಂತನೇ ಎಲ್ಲರಿಗೂ ಪ್ರಾಣದಾತ, ಅವನೇ ಎಲ್ಲರ ಹೃದಯದಲ್ಲಿರುವಂತಹ ಪರಮಾತ್ಮ. ಸೊ ಅವರ ಸೇವೆಯನ್ನು ಕೈಗೊಳ್ಳದೆ ನಮ್ಮ ಉದ್ದೇಶವಾಗಿರ್ಬೇಕು. ಅದೇ ನಿಜವಾದ ಧ್ಯೇಯ, ಜೀವನ ಧ್ಯೇಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಳೋದಿಲ್ಲ. ಈಗಿನ ಕಾಲದಲ್ಲಿ ನೋಡಿದ್ರೆ ನಾವು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಏನಂದ್ರೆ ಅವರ ಪೊಸಿಷನ್ಗೋಸ್ಕರ ಕಾಪಾಡೋದಕ್ಕೋಸ್ಕರನೇ ಹಗಲು ಇರುಳು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಈಗಿನ ನಮ್ಮ ರಾಜಕೀಯದ ಸಿಚುವೇಶನ್ ನೋಡ್ಬೋದು. ಅವರು ಏನಂದ್ರೆ 50% ಅಂತ ಅನ್ಕೊಂಡಿದ್ರು, 2.5 ಇಯರ್ 2.5 ಇಯರ್ಸ್ ಅಂತ. ಆದ್ರೆ ಈಗ್ಲ ಅವರ ಮನಸ್ಸಿನಲ್ಲಿ ಇದಾಗ್ತಾ ಇದೆ, ಯಾರಾಗ್ಬೇಕು ಅಂತ ಹೇಳ್ಬಿಟ್ಟು. ಈ ತರ ನಾವು ಕರೆಂಟ್ ಸಿಚುವೇಶನ್ ಅಲ್ಲಿ ನೋಡ್ಕೊಡಿದ್ರು ಕೂಡ, ನಾವು ನ್ಯೂಸ್ ಪೇಪರ್ಗಳಲ್ಲಿ ತಿಳ್ಕೊಂಡ್ರು ಕೂಡ ಗೊತ್ತಾಗುತ್ತೆ, ಅವರು ಇರೋವ್ರೆ ನಾವು ಅದನ್ನೇ ನಡ್ಸ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಎಷ್ಟು ಒದ್ದಾಡ್ತಾ ಇರ್ತಾರೆ. ಸೊ ಅದೆಲ್ಲ ನಮ್ಗೆ ಮುಖ್ಯವಾದದ್ದು. ನಮ್ಮ ಜೀವನದಲ್ಲಿ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಭಗವಂತನ ಸೇವೆಗೊಳ್ಳುವುದೇ ನಮ್ಮ ಕೊನೆಯಲ್ಲಿ. ಇಲ್ಲಿ ನೋಡಿ, ಪರೀಕ್ಷಿತ ಮಹಾರಾಜ ತನಗೆ ಇನ್ನೇನು 7 ದಿನಗಳು ಇದೆ ಅಂತ ತಿಳ್ಕೊಂಡಿದ ತಕ್ಷಣ ಏನ್ ಮಾಡ್ತಾರೆ, ಇಮ್ಮಿಡಿಯೇಟ್ ಅವರೆಲ್ಲಾನು ತ್ಯಜಿಸ್ಬಿಟ್ಟು ಅವರ ಮಗನಾದ ಜಯನಿಗೆ ಆಸ್ಥಾನವನ್ನು ಕೊಟ್ಟು ಹೋಗ್ತಾರೆ. ಅದೇ ಹೇಳ್ತಾ ಇದ್ದಾರೆ ಪಾಂಡುರಾಜ. ಇವರು ಯುಧಿಷ್ಠಿರು ಕೂಡ ಅದೇ ರೀತಿ ಯಾವಾಗ ಕೃಷ್ಣ ಈ ಭೂಲೋಕವನ್ನು ಬಿಟ್ಟು ಯಾವಾಗ ಅವರ ಧಾಮಕ್ಕೆ ಹೋಗ್ತಾರೋ, ಅವಾಗ ಇಮ್ಮಿಡಿಯೇಟ್ ತಿಳಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಎಲ್ಲವನ್ನು ಪರೀಕ್ಷಿತ ಮಹಾರಾಜನಿಗೆ ಒಪ್ಪಿಸ್ಬಿಟ್ಟು ಅವರು ಒಬ್ಬೊಬ್ಬರಾಗಿ ಹಿಮಾಲಯದ ಕಡೆ ಹೊರಟ್ಬಿಡ್ತಾರೆ. ಅದೇ ರೀತಿ ಇಲ್ಲಿ ಪರೀಕ್ಷಿತ ಮಹಾರಾಜ, ನಿಮ್ಮ ಪಾಂಡವ ವಂಶದಂತಲ್ಲಿ ಬಂದಿರುವಂತಹ ಪರೀಕ್ಷಿತ ಮಹಾರಾಜ ಈ ಸಿಂಹಾಸನವನ್ನು ತ್ಯಜಿಸುವುದು ಆಶ್ಚರ್ಯಕರ ಅಲ್ಲ ಅಂತ ಹೇಳ್ಬಿಟ್ಟು ಈ ಪ್ಯಾರಾಗ್ರಾಫ್ ಹೇಳ್ತದೆ. ನೆಕ್ಸ್ಟ್ ನಾವು ಓದೋಣ. ಪ್ರಹ್ಲಾದ ಮಹಾರಾಜನು ಶ್ರೀ ನರಸಿಂಹ ದೇವರನ್ನು ಪ್ರಾರ್ಥಿಸುತ್ತಾ ಹೇಳಿದನು, ಹೇ ನನ್ನ ಪ್ರಭುವೇ, ಲೌಕಿಕ ಜೀವನದ ರೀತಿಯಿಂದ ನನಗೆ ಬಹಳ ಭಯವಾಗಿದೆ.
ನರಸಿಂಹ ದೇವರಾಗಿ ನಿಮ್ಮ ಉಗ್ರ ರೂಪದಿಂದ ನನಗೆ ಲೇಷ ಮಾತ್ರವೂ ಹೆದರಿಕೆಯಾಗಿಲ್ಲ. ಈ ಲೌಕಿಕ ಜೀವನ ರೀತಿಯು ಒಂದು ಬೀಸುವ ಕಲ್ಲಿದ್ದಂತೆ, ಅದರಿಂದ ನಾವು ನುಚ್ಚು ನೂರಾಗುತ್ತಿದ್ದೇವೆ. ನಾವು ಜೀವನದ ಒಯ್ದಾಡುವ ಅಲೆಗಳ ಭೀಕರ ಸುಳಿಯಲ್ಲಿ ಸಿಕ್ಕಿಬಿದ್ದಿದ್ದೇವೆ. ಆದ್ದರಿಂದ ನನ್ನ ಪ್ರಭುವೆ, ದಯವಿಟ್ಟು ನನ್ನನ್ನು ನಿನ್ನ ದಾಸರಲ್ಲಾಗಿ ಒಬ್ಬನನ್ನಾಗಿ ಕಂಡು ನಿನ್ನ ಶಾಶ್ವತ ಧಾಮಕ್ಕೆ ಕರೆಸಿಕೋ ಎಂದು ನಿನ್ನ ಪಾದಕಮಲಗಳಲ್ಲಿ ಪ್ರಾರ್ಥಿಸುತ್ತೇನೆ. ಸೊ ಇಲ್ಲಿ ಪ್ರಹ್ಲಾದ ಮಹಾರಾಜಿಗೆ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ, ಹೇಗೆ ಯಾರು ಹಿರಣ್ಯಕಶಿಪನ ಸತ್ತ ಮೇಲೆ ಸಾಯಿಸಿದ್ಮೇಲೆ ಅವರು ತುಂಬಾ ಉಗ್ರರಾಗಿರ್ತಾರೆ. ಅವಾಗ ಬ್ರಹ್ಮ, ಶಿವ, ಇಂದ್ರಾದಿಗಳು ಕೂಡ ಬಂದ್ಬಿಟ್ಟು ಪ್ರಹ್ಲಾದ ಮಹಾರಾಜ ಹತ್ರ ಹೇಳ್ತಾರೆ, ನೀನು ಹೋಗ್ ಮುಂದೆ ಅಂತ ಹೇಳ್ಬಿಟ್ಟು. ಅವಾಗ ಪ್ರಹ್ಲಾದ್ ಮಹಾರಾಜ ನರಸಿಂಹದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಏನಂತ ಹೇಳಿದ್ರೆ, ನಾನು ನಿನ್ನ ಉಗ್ರ ರೂಪವನ್ನು ನೋಡಿ ನನಗೆ ಭಯ ಆಗ್ತಾ ಇಲ್ಲ, ಆದ್ರೆ ಈ ಭೌತಿಕ ಪ್ರಪಂಚದಲ್ಲಿ ನಡೆಯುತ್ತಿರುವಾದ ಈ ಪಾಪಗಳು, ಪಾಪಕೃತ್ಯಗಳು ಇವೆಲ್ಲ ನೋಡ್ತಾ ಇದ್ರೆ ನನಗೆ ಭಯ ಆಗ್ತದೆ ಅಂತ ಹೇಳ್ತಾರೆ. ನೋಡಿ, ಎಷ್ಟು ನಾವು ಕೇರ್ಫುಲ್ ಆಗಿರ್ಬೇಕಲ್ಲ. ನಾವು ಈ ಭೌತಿಕ ಲೋಕದಲ್ಲಿ ಇರ್ಬೇಕಾದ್ರೆ ನಾವ್ ಎಷ್ಟು ಕೇರ್ಫುಲ್ ಆಗಿರ್ಬೇಕು. ಮಾಯೆ ಅಷ್ಟು ಸ್ಟ್ರಾಂಗು. ಇಲ್ಲಿ ಪ್ರಹ್ಲಾದ್ ಮಹಾರಾಜ್ ಏನ್ ಹೇಳ್ತಾ ಇದ್ರೆ, ನನಗೆ ನಿನ್ನ ಉಗ್ರ ರೂಪವನ್ನು ನೋಡ್ಲಿಕ್ಕೆ ಭಯ ಆಗ್ತಾ ಇಲ್ಲ, ಆದ್ರೆ ಈ ಭೌತಿಕ ಜೀವನದಲ್ಲಿ ಲೌಕಿಕ ಅಂದ್ರೆ ಈ ಲೌಕಿಕ ಜೀವನ ರೀತಿಯು ಒಂದು ಬೀಸುವ ಕಲ್ಲಿದ್ದಂತೆ, ಅದರಿಂದ ನಾವು ನುಚ್ಚುನೂರಾಗುತ್ತಿದ್ದೇವೆ. ನಾವು ಜೀವನದ ಒಯ್ದಾಡುವ ಅಲೆಗಳ ಭೀಕರ ಸುಳಿಯಲ್ಲಿ ಸಿಕ್ಕಿ ಬಿದ್ದಿದ್ದೇವೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ನಾವ್ ಇವಾಗ ಏನು ಜೀವನ ನಡೆಸ್ತಾ ಇದೀವಿ, ಅದು ಮಾಯೆಯ ತುಂಬಾ ಸ್ಟ್ರಾಂಗ್ ಆದ ಒಂದು ಕೋಟೆ ಇದ್ದಂಗೆ. ಆ ಕೋಟೆನ ಚಿದ್ರಿಸಿ ಹೋಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಪ್ರತಿದಿನ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನೋದನ್ನ ಜಪ ಮಾಡ್ತಾ ಇರ್ಬೇಕು. ಬೆಳಗಿನ ನಾವು ನಮ್ಮ ಲೀಡರ್ಸ್ನ ಕೃಪೆಯಿಂದ ಬೆಳಗ್ಗೆ ಶ್ರೀಮದ್ ಭಾಗವತವನ್ನ ಚರ್ಚೆ ಮಾಡ್ತಾ ಇದ್ವಿ, ಭಗವಂತನ ಲೀಲೆಗಳನ್ನ ತಿಳ್ಕೊಳ್ತಾ ಇದ್ವಿ ಅಲ್ವಾ. ಎಷ್ಟು ಚೆನ್ನಾಗಿರುತ್ತಲ್ಲ ನಮ್ಗೆ ಜೀವನ. ಇದು ನಮ್ಗೆ ಕರೆಕ್ಟ್ ಆದ ಜೀವನ. ಅದು ಬಿಟ್ಬಿಟ್ಟು ಅದನ್ನ ಸಾಧಿಸೋಣ, ಇದು ಸಾಧಿಸೋಣ, ಇದು ಮಾಡೋಣ, ಅದು ಮಾಡೋಣ ಅಂತ ಹೋಗಿ ನಾವು ಭೌತಿಕ ರೀತಿಯಲ್ಲಿ ಸಿಲ್ಕಾಕೊಳ್ತೀವಿ. ಅದೆಷ್ಟು ಸ್ಟ್ರಾಂಗು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಹ್ಲಾದ್ ಮಹಾರಾಜ ಹೇಳ್ತಾ ಇದ್ದಾರೆ. ನಾವು ಅದು ಮತ್ತೆ ಮತ್ತೆ ನಾವು ಅದರಲ್ಲಿ ಸಿಲ್ಕೊಂಡು ಆಸೆಗಳನ್ನ ತಗೊಂಡು ನಾವೇನ್ ಮಾಡ್ತಾ ಇದೀವಿ, ಮತ್ತೆ ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿಗೆ ಸಿಕ್ಕಾಕೊಳ್ತಾ ಇದೀವಿ, ಜೀವನ ಚಕ್ರದಲ್ಲಿ ಸಿಕ್ಕಾಕೊಳ್ತಾ ಇದೀವಿ ಅಂತ ಹೇಳ್ತಾ ಇದ್ರೆ. ಅದ್ರಿಂದ ನನ್ನ ಪ್ರಭುವೇ, ದಯವಿಟ್ಟು ನನ್ನನ್ನು ನಿನ್ನ ದಾಸರಲ್ಲಿ ಒಬ್ಬನನ್ನಾಗಿ ಕಂಡು ನಿನ್ನ ಶಾಶ್ವತ ಧಾಮಕ್ಕೆ ಕರೆಸಿಕೋ ಎಂದು ನಿನ್ನ ಪಾದ ಕಮಲಗಳಲ್ಲಿ ಪ್ರಾರ್ಥಿಸುತ್ತೇನೆ. ಈ ಸೆಂಟೆನ್ಸ್ ಓದುವಾಗ ನಾವು ಡೈಲಿ ಶಿಷ್ಟಾಷ್ಟಕಂ ಓದ್ತೀವಲ್ಲ, ಅದರಲ್ಲಿ ಒಂದು ಇದೆ. ಏನಂತ ಹೇಳಿದ್ರೆ, ಐನಂದ ತನುಜಾ ಕಿಂಕರಂ ಪತಿತಾಂ ಮಾಂ ವಿಷಮೇ ಭವಾಂಬುಧೋ ಕೃಪಯಾ ತವ ಪಾದ ಪಂಕಜ ಸ್ಥಿತಧೂಲಿ ಸದೃಶಂ ವಿಚಿಂತಯ ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ನಮ್ಗೆ. ಏನಂತ ಹೇಳಿದ್ರೆ, ಹೇ ನಂದ ಮಹಾರಾಜ ಪುತ್ರನಾದ ಕೃಷ್ಣನೇ, ನಾನು ಸದಾ ನಿನ್ನ ಸೇವಕ. ಆದರೂ ಅದು ಹೇಗೋ ಈ ಜನನ ಮರಣಗಳ ಭಯಾನಕ ಸಾಗರದಲ್ಲಿ ಬಂದು ಬಿಟ್ಟಿದ್ದೇನೆ. ದಯವಿಟ್ಟು ಈ ಮೃತ್ಯು ಸಾಗರದಿಂದ ನನ್ನನ್ನು ಮೇಲೆತ್ತಿ ನನ್ನನ್ನು ನಿನ್ನ ಪಾದ ಪದ್ಮಗಳಲ್ಲಿನ ಧೂಳ ಕಣಗಳಲ್ಲಿ ಒಂದನ್ನಾಗಿ ಇಟ್ಟುಕೋ. ಸೊ ಇಲ್ಲಿ ಪ್ರಹ್ಲಾದ್ ಮಹಾರಾಜ್ ಕೂಡ ಅದೇ ಹೇಳ್ತಾ ಇದಾರಲ್ಲ. ಸೊ ಅದನ್ನೇ ನಮ್ಗೆ ಚೈತನ್ಯ ಮಹಾಪ್ರಭುಗಳು ತುಂಬಾ ಸಿಂಪಲ್ ಆಗಿ ಏನ್ ಹೇಳ್ತಾ ಇದ್ರೆ, ನಾನು ಹೇಗೋ ಅಪ್ಪಿತಪ್ಪಿ ಈ ಜೀವನದಲ್ಲಿ ಬಂದ್ಬಿಟ್ಟಿದ್ದೀನಿ, ಭೌತಿಕ ಬಂದ್ಬಿಟ್ಟಿದ್ದೀನಿ, ನಾನು ನಿನ್ನ ಸೇವಕ, ನಿನ್ನ ಪಾದ ಕಮಲಗಳಿನ ಒಂದು ಧೂಳ ಕಣಗಳಲ್ಲಿ ಒಂದೊಳಗೆ. ಅವರು ನನ್ನನ್ನೇ ನಿನ್ನ ಪಾದ ಕಮಲಗಳಲ್ಲಿ ಇಟ್ಕೋ ಅಂತ ಕೂಡ ಹೇಳ್ತಲ್ಲ, ಧೂಳ ಕಣಗಳಲ್ಲಿ ಒಂದನ್ನಾಗಿ ಇಟ್ಕೋ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನಿಗೆ ಎಷ್ಟೋ ಭಕ್ತರು ಇರ್ತಾರೆ, ಹಿರಿಯ ಭಕ್ತರು ಇರ್ತಾರೆ. ನಾವು ನೋಡ್ತಾ ಇದೀವಲ್ಲ, ನಮ್ಮ ಗ್ರೂಪ್ ಅಲ್ಲಿ ಎಷ್ಟು ಭಕ್ತರಿದ್ದಾರೆ, ನೀವೆಲ್ಲರೂ ಭಕ್ತರೆ ಅಲ್ವಾ. ಅವರೆಲ್ಲರನ್ನು ಬಿಟ್ಬಿಟ್ಟು ನನ್ನನ್ನು ಮಾತ್ರ ಇಟ್ಕೊ ಅಂದ್ರೆ ಅದು ಏನಾಗುತ್ತೆ, ಸ್ವಾರ್ಥ ಆಗ್ಬಿಡುತ್ತೆ. ಸೊ ಇಲ್ಲಿ ನಮ್ಗೆ ಎರಡು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ನಾವು ಸ್ವಾರ್ಥಿ ಆಗಿರಬಾರ್ದು, ಮತ್ತೆ ಭಗವಂತನ ಪಾದ ಕಮಲಗಳಲ್ಲಿ ಇರಬೇಕು. ಆ ರೀತಿಯಾದ ಪ್ರಾರ್ಥನೆ ಇರಬೇಕು. ಅಂದ್ರೆ ಎಲ್ಲರಿಗೂ ಆ ಸ್ಥಾನವನ್ನು ಇರಬೇಕು, ಎಲ್ಲರಿಗೂ ಸ್ಥಾನವನ್ನು ಕಲ್ಪಿಸುವಂತಾಗಿರ್ಬೇಕು, ಮತ್ತೆ ನಾನು ಅದರಲ್ಲೇ ಇರಬೇಕು, ಆ ಅಸೋಸಿಯೇಷನ್ ನಲ್ಲೇ ಇರಬೇಕು, ಆ ಭಕ್ತರ ಸಂಘದಲ್ಲೇ ಇರಬೇಕು, ಆ ಧೂಳ ಕಣಗಳಲ್ಲಿ ನಾನು ಕೂಡ ಒಂದಾಗಿ ಇರಬೇಕು ಅನ್ನೋ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮತ್ತೆ ಮುಂದೆ ಓದೋಣ ಇದನ್ನ. ಈ ಲೌಕಿಕ ಜೀವನದ ರೀತಿಯ ಪರಮ ಮೋಕ್ಷವೆಂದರೆ ಇದೆ.
ಲೌಕಿಕ ಜೀವನದ ವಿಧಾನದಿಂದ ನನಗೆ ಬಹು ಕಹಿಯಾದ ಅನುಭವವಾಗಿದೆ. ನನ್ನ ಸ್ವಯಂಕೃತ ಕಾರ್ಯಗಳ ಒತ್ತಡಗಳಿಂದಾಗಿ ಯಾವುದೇ ಜೀವಜಾತಿಗಳಲ್ಲಿ ಜನ್ಮ ತಾಳಿರಲಿ 2 ಯಾತನಾಮಯ ಅನುಭವಗಳು ನನಗಾಗಿವೆ. ಅವೆಂದರೆ ಪ್ರಿಯನಿಂದ ಅಗಲಿಕೆ ಮತ್ತು ಅನಪೇಕ್ಷಿತವಾದುದರೊಂದಿಗೆ ಸಂಪರ್ಕ. ಇವುಗಳ ನಿವಾರಣೆಗೆ ನಾನು ಕೈಗೊಂಡ ಪರಿಹಾರೋಪಾಯಗಳು ವ್ಯಾಧಿಗಿಂತ ಹೆಚ್ಚು ಅಪಾಯಕಾರಿಯಾದವು. ಹೀಗಾಗಿ ಜನ್ಮಗಳಲ್ಲಿ ನಾನು ಒಂದು ಬಿಂದುವಿನಿಂದ ಮತ್ತೊಂದರತ್ತ ಕೊಚ್ಚಿಕೊಂಡು ಹೋಗುತ್ತಿದ್ದೇನೆ. ಆದ್ದರಿಂದ ನಿನ್ನ ಪಾದ ಕಮಲಗಳಲ್ಲಿ ನನಗೆ ಆಶ್ರಯ ಕೊಡು ಎಂದು ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ. ಇಲ್ಲಿ 2 ತಪ್ಪುಗಳನ್ನ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ 2 ಯಾತನಾಮಯ ಅನುಭವಗಳು ನನಗಾಗಿವೆ. ನನಗೆ 2 ಯಾತನೆಗಳು ಆಗಿದೆ ಅಂತ ಪ್ರಹ್ಲಾದ್ ಮಹಾರಾಜರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಏನಂದ್ರೆ ಅವೆಂದರೆ ಪ್ರಿಯನಿಂದ ಅಗಲಿಕೆ ಮತ್ತು ಅನಪೇಕ್ಷಿತವಾದುದರೊಂದಿಗೆ ಸಂಪರ್ಕ. ಪ್ರಿಯನೊಂದಿಗೆ ಅಗಲಿಕೆ ಅಂದರೆ ಏನಂತ ಹೇಳಿದ್ರೆ ಕೃಷ್ಣನಿಂದ ನಾವು ಅಗಲಿಕೆಯಾಗಿದ್ದೀವಿ ಇಲ್ಲಿ ಅಂತ. ಅಂದ್ರೆ ನಾವು ನಮ್ದು ಯಾಕೆ ಪುರಂದರದಾಸ ಹೇಳ್ತಾರೆ, ಇಲ್ಲಿ ಬಂದಿರುವೆ ಸುಮ್ಮನೆ ನಮ್ಮನೆ, ಅಲ್ಲಿರುವುದು ನಮ್ಮ ಮನೆ ಅಂತ ಹೇಳ್ತಾರೆ. ಅಂದ್ರೆ ನಾವಿಲ್ಲಿ ಬಂದಿರೋದು ಒಂದು ಟೆಂಪರಿಗೋಸ್ಕರ, ಅದು ಏನೋ ಒಂದು ಆಸೆಯನ್ನು ಇಟ್ಕೊಂಡ್ಬಿಡ್ತೀವಿ ನಾವು ಕೂಡ ಕೃಷ್ಣನ್ ತರ ಏನು ಅನುಭವಿಸ್ಬೇಕು ಅಂತ ನಾವು ಯಾವಾಗ ಆಸೆ ಅಂತ ತಿಳ್ಕೊಳ್ತೀವಿ ಅವಾಗ ಕೃಷ್ಣ ಹೇಳ್ತಾರೆ, ನನ್ನ ಲೋಕದಲ್ಲಿ ನೀನು ನನ್ನ ರೀತಿ ಇರ್ಲಿಕ್ಕೆ ಆಗೋದಿಲ್ಲ ನಿನ್ಗೆ ಅಂತಾನೆ ಒಂದು ಲೋಕವನ್ನು ಸೃಷ್ಟಿ ಮಾಡಿದೀನಿ, ನೀನು ಅಲ್ಲಿ ಹೋಗು ಅಂತ ಹೇಳ್ತಾರೆ. ಸೊ ಅದರಿಂದನೇ ನಾವು ಈ ಲೋಕಕ್ಕೆ ಬಂದ್ಬಿಡ್ತೀವಿ. ನಮಗೆ ನಿಜವಾದ ಮನೆ ಯಾವುದು? ಗೋಲೋಕ ವೃಂದಾವನ. ನಾವು ಅಲ್ಲಿಗೆ ಹೋಗ್ಬೇಕು. ಸೊ ಅದರಿಂದ ನಾವೇನು ಇಲ್ಲೇನ್ ಹೇಳ್ತಾ ಇದ್ರೆ ಕೃಷ್ಣನ ಅಗಲಿಕೆ, ನನ್ನ ಪ್ರಿಯನಿಂದ ಅಗಲಿಕೆ ಅಂದ್ರೆ ಭಕ್ತ ಪ್ರಿಯ ಎಲ್ಲರೂ ಕೃಷ್ಣನೇ ಆಗಿ ಅವರಿಂದ ಅಗಲಿಕೆ ಮತ್ತು ಅನಪೇಕ್ಷಿತವಾದುದರೊಂದಿಗೆ ಸಂಪರ್ಕ. ಅಂದ್ರೆ ಇದು ಟೆಂಪ್ರವರಿ ಗೊತ್ತಿದೆಯಲ್ಲ, ಈ ಮೃತ್ಯು ಲೋಕ, ಇದಕ್ಕೆ ನಾವು ಸಂಪರ್ಕವನ್ನು ಹೊಂದ್ಬಿಡ್ತಿದೀವಿ. ಆದ್ರಿಂದ ನಾವು ಮುಕ್ತಿ ಪಡ್ಬೇಕಾದ್ರೆ ಏನ್ ಮಾಡ್ಬೇಕು? ಭಗವಂತನ ನಾಮಸ್ಮರಣೆಯನ್ನು ಮಾಡ್ಬೇಕು, ಭಗವಂತನ ನಾಮ ಲೀಲೆಗಳನ್ನು ತಿಳ್ಕೋಬೇಕು, ಫಾಸ್ಟ್ ಟೈಮ್ಸ್ ನ ತಿಳ್ಕೋಬೇಕು, ಭಕ್ತರೊಂದಿಗೆ ಇರಬೇಕು, ಭಕ್ತರ ಮುಖಾಂತರ ಭಗವಂತನ ಲೀಲೆಗಳನ್ನ ತಿಳ್ಕೋಬೇಕು. ಅವಾಗ ತಿಳ್ಕೊಂಡಾಗ ನಾವೇನಾಗುತ್ತೆ, ನಮ್ಗೆ ಪಾದ ಕಮಲಗಳನ್ನ ಒಂದು ಧೂಳಕಣವಾಗಕ್ಕೆ ಚಾನ್ಸ್ ಸಿಗುತ್ತೆ. ಮುಂದೆ ಹೋಗೋಣ. ಜಗತ್ತಿನ ಅನೇಕ ಸಾಧು ಸಂತರಿಗಿಂತ ಮಿಗಿಲಾದ ಪಾಂಡವ ದೊರೆಗಳು ಐಕ ಜೀವನ ರೀತಿಯ ಕಹಿಕ ಫಲಗಳನ್ನು ಅರಿತಿದ್ದರು. ಅವರು ಎಂದಿಗೂ ತಾವು ಹತ್ತಿ ಕೂತಿದ್ದ ಸಿಂಹಾಸನದ ಪ್ರಭೆಗೆ ಮಾರು ಹೋಗಲಿಲ್ಲ. ಅವರು ಸದಾಕಾಲವೂ ಭಗವಂತನ ಶಾಶ್ವತ ಒಡನಾಟದ ಕರೆಯ ಅವಕಾಶಕ್ಕಾಗಿ ಕಾಯುತ್ತಿದ್ದರು. ಪರೀಕ್ಷಿತ ಮಹಾರಾಜನು ಯುಧಿಷ್ಠಿರ ಮಹಾರಾಜನ ಯೋಗ್ಯ ಮೊಮ್ಮಗ. ಯುಧಿಷ್ಠಿರ ಮಹಾರಾಜನು ತನ್ನ ಸಾಮ್ರಾಜ್ಯ ಸಿಂಹಾಸನವನ್ನು ಮೊಮ್ಮಗನಿಗೆ ಬಿಟ್ಟುಕೊಟ್ಟನು. ಅಂತೆಯೇ ಯುಧಿಷ್ಠಿರ ಮಹಾರಾಜನ ಮೊಮ್ಮಗನಾದ ಪರೀಕ್ಷಿತ ಮಹಾರಾಜನು ತನ್ನ ಮಗ ಜನಮೇಜಯನಿಗೆ ಸಾಮ್ರಾಜ್ಯ ಸಿಂಹಾಸನವನ್ನು ಬಿಟ್ಟುಕೊಟ್ಟನು. ಅದು ಆ ವಂಶದ ಎಲ್ಲ ರಾಜರ ರೀತಿಯಾಗಿತ್ತು, ಏಕೆಂದರೆ ಅವರೆಲ್ಲ ಭಗವಾನ್ ಶ್ರೀಕೃಷ್ಣನ ಪಥಗಾಮಿಗಳಾಗಿದ್ದರು. ಹೀಗೆ ಶ್ರೀಕೃಷ್ಣನ ಭಕ್ತರು ಎಂದಿಗೂ ಐಹಿಕ ಜೀವನದ ಪ್ರಭೆಗೆ ಮರುಳಾಗುವುದಿಲ್ಲ. ಅವರು ಮಿಥ್ಯ ಸಂಗಾತಿಗಳಿಂದ ಐಹಿಕ ಜೀವನ ರೀತಿಯ ಮಾಯೆಗಳಿಂದ ದೂರವಾಗಿ ನಿಕ್ಷಪಕ್ಷಪಾತವಾಗಿ ಬದುಕುತ್ತಾರೆ. ಸೊ ನಾವು ಆಲ್ರೆಡಿ ಈ ಪಾಯಿಂಟ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಏನಂತ ಹೇಳಿದ್ರೆ ಪಾಂಡವರು ಯಾವಾಗೂ ಅವರು ಈ ಮಾಯೆಗೆ ಒಳಗಾಗಿರಲಿಲ್ಲ. ಅವರು ಯಾವಾಗೂ ಸದಾ ಕೃಷ್ಣನ ಸಾಂಗತ್ಯವನ್ನೇ ಪಡಿತಾ ಇದ್ರು. ಯಾಕಂದ್ರೆ ಅವರು ಸದಾ ಕೃಷ್ಣನನ್ನ ನೆನ್ಸ್ಕೊಳ್ತಾ ಇದ್ರು. ನಾನು ಇವಾಗ ಒಂದು ಎಕ್ಸಾಂಪಲ್ ಕೊಟ್ನಲ್ಲ, ಅರ್ಜುನ ಮಲಗಿದ್ದಾಗೂ ಕೂಡ ಎದ್ದಿಗೂ ಕೂಡ ಏನೇ ಕರ್ತವ್ಯ ಮಾಡ್ತಾ ಇದ್ರು ಕೂಡ ಅವರು ಕೃಷ್ಣನನ್ನ ನೆನ್ಸ್ಕೊಳ್ತಾ ಇದ್ರು. ಕೃಷ್ಣ, ಗೋವಿಂದ, ಗೋಪಾಲ, ಹೀಗೆ ಮಧುಸೂದನ, ಹೀಗೆ ಯಾವಾಗೂ ಅವರ ಅಸೋಸಿಯೇಷನ್ ಅಲ್ಲಿ ಇರ್ತಾ ಇದ್ರು, ಅವ್ರ ಸಾಂಗತ್ಯದಲ್ಲೇ ಇರ್ತಾ ಇದ್ರು. ಒಂದು ಅವರು ದೂರದಲ್ಲಿದ್ರು, ಕೃಷ್ಣ ಅವರ ಸಮ್ಮುಖದಲ್ಲಿ ಇಲ್ದಿರೋದ್ರು ಕೂಡ ಅವರ ನಾಮಗಳು ಅವರ ಹತ್ರದಲ್ಲಿ ಇರ್ತಾ ಇದ್ರು. ನಾವು ಇವಾಗ ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಸದಾ ನಾವು 24 hours ನಮ್ಗೇನಿದೆ, ದಿನಕ್ಕೆ 24 ಗಂಟೆ ಇರಲಿಲ್ಲ. ಆ 24 ಗಂಟೆಯಲ್ಲಿ ಕೂಡ ನಾವು ಏನೇ ಕರ್ತವ್ಯ ಮಾಡ್ತಾ ಇದ್ರು, ನಮ್ಮ ಜೀವನಕ್ಕೆ ನಡೆಯೋದಕ್ಕೆ ಕರ್ತವ್ಯ ಮಾಡ್ಲೇಬೇಕು. ಕೃಷ್ಣ ಕೂಡ ಅದೇ ಹೇಳ್ತಾರೆ, ನಿನ್ನ ಕರ್ತವ್ಯವನ್ನು ನೀನು ಮಾಡ್ತಾ ಇರು, ಆದ್ರೆ ಆ ಫಲವನ್ನು ನನಗೆ ಕೊಡು, ಆ ಫಲವನ್ನು ನೀನು ಅಪೇಕ್ಷಿಸಬೇಡ ಅಂತ ಹೇಳ್ತಾರೆ. ಅದೇ ರೀತಿ ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾ ಇರ್ಬೇಕು, ಆದ್ರಿಂದ ಬರುವಂತಹ ಲಾಭವನ್ನು ಕೃಷ್ಣನಿಗೆ ಕೊಡಬೇಕು. ನಾವೇನು ಏನು ಸಂಪಾದನೆ ಮಾಡ್ತೀವೋ ಅದನ್ನ
ಕೃಷ್ಣ ಪ್ರಸಾದಕ್ಕಾಗ್ಲಿ ಅಥವಾ ಆ ಆ, ನಮ್ಮ ದೇವಸ್ಥಾನದಲ್ಲಿ ಹಲವಾರು ಹಬ್ಬಗಳು ನಡೀತಾ ಇರ್ತವೆ, ಅದಕ್ಕೆ ಕೊಡುವುದಾಗ್ಲಿ, ಮತ್ತೆ ನಮ್ಮ ಆ ಕುಟುಂಬದ ಸದಸ್ಯರ ಭಕ್ತಿ ಪಥಕ್ಕೆ ಉದ್ಧಾರ ಆಗೋದಕ್ಕೋಸ್ಕರ ಅವರನ್ನು ಸಲಹುವುದಾಗ್ಲಿ, ಇದಕ್ಕೋಸ್ಕರ ನಾವು ಆ ದುಡ್ಡನ್ನ ಉಪಯೋಗಿಸ್ತಾ ಇದ್ರೆ ಏನಾಗ್ತೈತೆ, ಅದು ಭಗವಂತನಾಗೆ ಕೊಟ್ಟಂಗೆ ಆಗುತ್ತೆ, ಭಗವಂತನಿಗೆ ಆ ಫಲವನ್ನು ಕೊಟ್ಟಂಗೆ ಆಗುತ್ತೆ. ಭಗವಂತ ಹಾಗೆ ಗೊತ್ತು ನಮ್ಗೆ ಯಾವಾಗ ಟೈಮಲ್ಲಿ ಏನ್ ಕೊಡ್ಬೇಕು, ಯಾವ ರೀತಿ ಕೊಡಬೇಕು, ಎಷ್ಟು ಕೊಡಬೇಕು ಅಂತ ಭಗವಂತ ಕೊಡ್ಬೇಕು. ಅದಕ್ಕೆ ನಾವು ಭಗವಂತ ಕೊಟ್ಟಿದ್ದನ್ನ ಬಂದಿದ್ದನ್ನ ನಾವು ಸಂತೃಪ್ತಿಯಿಂದ ತಗೊಳ್ತಾ ಇದ್ರೆ ಏನಾಗುತ್ತೆ, ನಮ್ಗೆ ಈ ಅಪೇಕ್ಷೆಗಳು ಜಾಸ್ತಿ ಬರ್ತಾ ಇರೋದಿಲ್ಲ. ಓ ನನ್ಗೆ ಆ ಪೊಸಿಷನ್ ಇರ್ಬೇಕು, ಈ ಪೊಸಿಷನ್ ಅಲ್ಲಿ ಇರ್ಬೇಕು, ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು ಅನ್ನೋದನ್ನ ನಮ್ಗೆ ಮೈಂಡ್ ಅಲ್ಲಿ ಬರೋದಿಲ್ಲ. ಯಾಕಂದ್ರೆ ನಾವು ಏನೇ ಮಾಡ್ತಾ ಇದ್ರು ಕೃಷ್ಣನ ಕೃಷ್ಣನ ಸೇವೆಗಾಗಿ ಮಾಡ್ತಾ ಇರ್ತೀವಿ. ಸೊ ಅದರಿಂದ ಇಲ್ಲಿ ಏನ್ ಹೇಳ್ತಾ ಇದ್ರೆ ನೋಡಿ, ಪಾಂಡವರು ಕೂಡ ಯಾವಾಗ ತಿಳಿತೋ ಈ ಈ ಈ ಭೂಲೋಕದಿಂದ ಈ ಪ್ಲಾನೆಟ್ ಇಂದ ಕೃಷ್ಣ ಅವ್ರ ಗೋಲೋಕಕ್ಕೆ ಹೊರಟ್ಬಿಟ್ರು ಅಂತ ಗೊತ್ತಾಗುತ್ತೆ, ಇಮಿಡಿಯೇಟ್ ಏನ್ ಮಾಡ್ತಾರೆ, ಅವ್ರ ಸಿಂಹಾಸನ ತ್ಯಜಿಸ್ಬಿಡ್ತಾರೆ. ಅವರು ಯಾರು ಪರೀಕ್ಷಿತ ಮಹಾರಾಜನಿಗೆ ಅದನ್ನ ಅವ್ರಿಗೆ ಪಟ್ಟಾಭಿಷೇಕ ಮಾಡ್ಬಿಟ್ಟು ಅವ್ರು ಹೊರಟ್ಬಿಡ್ತಾರೆ. ಅದೇ ರೀತಿ ಇಲ್ಲಿ ಕೂಡ ನೋಡಿ, ಪರೀಕ್ಷಿತ ಮಹಾರಾಜ ಏನ್ ಮಾಡ್ತಾರೆ, ಅವ್ರಿಗೆ ಇನ್ನು 7 ದಿನದಲ್ಲಿ ನಂಗೆ ಸಾವು ಇದೆ ಅಂತ ತಿಳಿದ ತಕ್ಷಣ ಅವ್ರೇನ್ ಮಾಡ್ತಾರೆ, ಅವರು ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗಿ ಹಲವಾರು ಋಷಿಗಳಲ್ಲಿ ಕೇಳ್ಕೊಳ್ತಾರೆ, ನನಗೆ ಇನ್ನು 7 ದಿನ ಇದೆ, ನಾನು ಏನು ಮಾಡ್ಬೇಕು ಅಂತ. ಅಲ್ಲಿ ಅಷ್ಟಾಂಗ ಯೋಗಿಗಳಿರ್ತಾರೆ, ಯೋಗದಿಂದ ಜ್ಞಾನದಿಂದ ಬಂದಂತ ಋಷಿಗಳಿರ್ತಾರೆ. ಎಲ್ಲರೂ ಹೇಳ್ತಾರೆ 7 ದಿನಗಳು ಸಾಕಾಗೋಗ್ತಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಯೋಗ ಹೇಗೆಂದ್ರೆ ಅಷ್ಟಾಂಗ ಯೋಗ ಅದೆಲ್ಲ ಏನ್ ಹೇಳ್ತೇವೆ ಅಂದ್ರೆ, ಅದು ಒಂದು ಆಸನದಲ್ಲಿ ಕುಳಿತುಕೊಂಡು ಭಗವಂತನ ನೆನೆಸ್ಕೊಳ್ಳೋದಕ್ಕೆ ಎಷ್ಟೋ ವರ್ಷಗಳು ಹಿಡಿಯುತ್ತಂತೆ. ಯಾಕಂದ್ರೆ ಯಾವ ಪೋಸ್ಚರ್ ಅಲ್ಲಿ ಕುತ್ಕೋಬೇಕು, ಯಾವ ರೀತಿ ಕುತ್ಕೋಬೇಕು, ಎಲ್ಲಿ ಕುತ್ಕೋಬೇಕು, ಇದನ್ನೆಲ್ಲ ನಾವು ಸ್ಟಡಿ ಮಾಡಿ ಅದನ್ನ ಕರೆಕ್ಟ್ ಆಗೋದಕ್ಕೆ ಹಲವಾರು ವರ್ಷಗಳು ಹಿಡಿದ್ಬಿಡುತ್ತಂತೆ. ಆದ್ರಿಂದ ಕೆಲವು ಋಷಿಗಳೆಲ್ಲ ಹೇಳ್ತಾರೆ, ಜ್ಞಾನಿಗಳು ಮತ್ತೆ ಈ ಹಠಯೋಗಿಗಳು ಅವರೆಲ್ಲ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲ ಸಾಲೋದಿಲ್ಲ, 7 ದಿನಗಳು ಸಾಲೋದಿಲ್ಲ ಅಂತ ಹೇಳ್ತಾರೆ. ಅದೇ ಕ್ವಶನ್ ಇವರು ಸುಖಮುನಿಗಳು ಕೇಳಿದಾಗ ಸುಖಮುನಿಗಳು ಹೇಳ್ತಾರೆ, 7 ದಿನ ತುಂಬಾ ಜಾಸ್ತಿ ಆಯ್ತು, ನೀನು ಒಂದು ಕ್ಷಣದಲ್ಲಿ ನೀನು ಭಗವಂತನ ಪ್ರೀತಿಯನ್ನು ಪಡಿಬಹುದು ಅಂತ ಹೇಳ್ತಾರೆ. ಇದು ನಾನು ಓದ್ತಾರೆ, ಇದು ನಮ್ಮ ಗುರು ಮಹಾರಾಜ್ ಹೇಳ್ತಾ ಇದ್ರು. ಅದನ್ನ ಹೇಳ್ದಾಗ ನನಗೆ ಒಂದು ಸಿಚುವೇಶನ್ ಕೂಡ ಆಯ್ತು ಅಂತ. ಪ್ರಭುಪಾದರ ಹತ್ರ ಕೂಡ ಒಬ್ರು ಶಿಷ್ಯರು ಇದೇ ತರ ಕ್ವಶನ್ ಕೇಳ್ತಾರೆ, ಯಾವಾಗ ನನ್ಗೆ ಕೃಷ್ಣ ಭಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ವಿತಿನ್ ಎ ಮಿನಿಟ್ ಆವಾಗ ಕೃಷ್ಣನ್ಗೆ ಶರಣಗತಿ ಆಗ್ತೀಯೋ, ಆವಾಗ ಇಮ್ಮಿಡಿಯೇಟ್ ನೀನು ಭಕ್ತನ ಆಗ್ತೀಯಾ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ಶುಕ್ಮನಿಗಳು ಪರೀಕ್ಷಿತ ಮಹಾರಾಜನ್ಗೆ ಹೇಳ್ತಾರೆ, ನೀನು 1 ನಿಮಿಷದಲ್ಲಿ ಕೂಡ ನೀನು ತಿಳ್ಕೊಬಹುದು. ಅದರಿಂದಾನೇ ಅವ್ರು ಏನ್ ಮಾಡ್ತಾರೆ, ಪರೀಕ್ಷಿತ ಮಹಾರಾಜರು ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ, ನಮಗೋಸ್ಕರ ಅಂತ, ಇದು ಅವ್ರಿಗೋಸ್ಕರ ಅಂತ ತಿಳ್ಕೊಬಾರ್ದು, ಇದು ಅವರು ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಶ್ರೀಮದ್ ಭಾಗವತಮಲ್ಲಿ ರಚನೆ ಆಗುತ್ತೆ. ಅವರ ಕ್ವಶನ್ಗಳಿಗೆ ಆನ್ಸರ್ಗಳು ಸಿಗ್ತಾ ಇರುತ್ತೆ. ಅದು ಭಗವಂತನ ಲೀಲೆಗಳನ್ನ ಕೇಳ್ತಾ 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 ಅವರು 7 ದಿನಗಳನ್ನ ಆಹಾರವನ್ನು ತಗೊಳ್ದಿರ ಅವರು ಭಗವಂತನ ಲೀಲೆಗಳನ್ನ ತಿಳ್ಕೊಳ್ತಾ ಅವರ ಜೀವನವನ್ನು ಮುಕ್ತಿಗೊಳಿಸ್ಕೊಳ್ತಾರೆ. ಸೊ ಇಷ್ಟೇ ಇವತ್ತಿನ ಚರ್ಚೆನ ಮುಗಿಸ್ತೀನಿ. ಶ್ರೀಮದ್ ಭಾಗವತಂ ಕಿ ಜೈ. ಹರಿ ಕೃಷ್ಣ 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 ಹರಿ ಹರಿ, ಹರೇ ರಾಮ 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 ಹರಿ. ಹರೇ ಕೃಷ್ಣ ಪ್ರಭು. श्रीमद् भागवतम की जय, श्रील प्रभुपाद की जय, गुरुदेव की जय।